ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿ 255 ಪಾಯಿಂಟ್ಸ್ ಫಾಲ್ ಆಗಿದೆ. ಇದಕ್ಕೆ ನಾವು ಕಾರಣಗಳನ್ನು ನೋಡೋದಾದ್ರೆ US ಟಾರಿಫ್ ಕೂಡ ಒಂದು. ಇದೇ ಆಗಸ್ಟ್ 27ಕ್ಕೆ 50% US ಒಂದು ಟ್ಯಾರಿಫ್ನ ಇಂಪೋಸ್ ಮಾಡ್ತಾ ಇದೆ. GST ನ್ಯೂಸ್ ಬಂದಾಗ ಮಾರ್ಕೆಟ್ ಅಲ್ಲಿ ಒಂದು ರ್ಯಾಲಿ ನೋಡೋಕೆ ಸಿಕ್ಕಿದೆ. ಈಗ ಆ ರ್ಯಾಲಿ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅದೇ ಒಂದು ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ. ಬನ್ನಿ US ನ 50% ಟ್ಯಾರಿಫ್ ಏನು, ಯಾವ ಒಂದು ಪ್ರಾಡಕ್ಟ್ಸ್ ಗಳಿಗೆ ಈ ಒಂದು ಟ್ಯಾರಿಫ್ ನ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನೀವೇನು ಡೇಟಾ ನೋಡ್ತಾ ಇದ್ದೀರಾ, ಇದು 2024ರ ಒಂದು ಡೇಟಾ. ಸೊ ಟೋಟಲ್ US ಇಂಡಿಯಾ ಟ್ರೇಡ್ ಡೀಲ್ ಏನಿದೆ 2024ರಲ್ಲಿ 212.3 ಬಿಲಿಯನ್ ಒಂದು ಟೋಟಲ್ ಟ್ರೇಡ್ ಆಗಿದೆ. ಹಾಗೇನೆ ನಾವು ಇಲ್ಲಿ ಗೂಡ್ಸ್ ಟ್ರೇಡ್ಸ್ ಅಂದ್ರೆ ಫಿಸಿಕಲ್ ಪ್ರಾಡಕ್ಟ್ಸ್ ಲೈಕ್ ಮಷಿನರಿ, ಕ್ಲಾತ್ಸ್ ಅಂಡ್ ಜ್ಯುವೆಲರಿ, ಸೊ ಎಕ್ಸೆಟ್ರಾ ಈ ಥರದ ಒಂದು ಗೂಡ್ಸ್ ಏನು ಟ್ರೇಡ್ ಆಗುತ್ತೆ, ಟೋಟಲ್ ಗೂಡ್ಸ್ ಟ್ರೇಡ್ ಆಗಿರುವಂಥದ್ದು 128.9 ಬಿಲಿಯನ್, 212.3 ಬಿಲಿಯನ್ ನಲ್ಲಿ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು IT ಸರ್ವಿಸು, ಇದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಅಲ್ಲಿ ಟೋಟಲ್ ಗೂಡ್ಸ್ ಟ್ರೇಡ್ ಆಗಿರೋದು 128.9 ಮಿಲಿಯನ್. ಹಾಗೆಯೇ US ಎಕ್ಸ್ಪೋರ್ಟ್ಸ್ ಟು ಇಂಡಿಯಾ ಅಂದ್ರೆ US ಇಂದ ಇಂಡಿಯಾಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಏನಿದೆ ಗೂಡ್ಸು, ಅದು 41.5 ಬಿಲಿಯನ್ ಇದೆ. ಹಾಗೆ ನೀವು ಕೆಳಗಡೆ ನೋಡಿದ್ರೆ US ಇಂಪೋರ್ಟ್ಸ್ ಫ್ರಮ್ ಇಂಡಿಯಾ ಅಂದ್ರೆ ಅಮೆರಿಕ ಇಂಡಿಯಾದಿಂದ ಇಂಪೋರ್ಟ್ಸ್ ಮಾಡ್ಕೊಳ್ಳೋದು ಏನಿದೆ ಅದು 87.3 ಬಿಲಿಯನ್ ಇದೆ. ಇಲ್ಲಿ ನೀವು ಗೂಡ್ಸ್ ಟ್ರೇಡ್ನ ಒಂದು ಡಿಫಿಷಿಯಟ್ ನೋಡಿದ್ರೆ 45.8 ಬಿಲಿಯನ್ ಇದೆ. ಅಂದ್ರೆ ಅಮೆರಿಕ ಮತ್ತು ಇಂಡಿಯಾದ ಒಂದು ಟ್ರೇಡ್ ಏನಿದೆ ಇದರಲ್ಲಿ ನಾವು ಸರ್ಪ್ಲಸ್ ಅಲ್ಲಿ ಇದೀವಿ, ಅಂದ್ರೆ ನಾವು ಜಾಸ್ತಿ ಇದೀವಿ. ಡಿಫಿಷಿಯಟ್ ಅಂತಂದ್ರೆ ಅವ್ರದ್ದು ಶಾರ್ಟೇಜ್ ಇದೆ, ಅವರ ಒಂದು ಎಕ್ಸ್ಪೋರ್ಟ್ ನಮ್ಮ ದೇಶಕ್ಕೆ ಏನಿದೆ ಅಂದ್ರೆ ಅಮೆರಿಕ ದೇಶದ ಒಂದು ಗೂಡ್ಸ್ ಏನಿದೆ ನಾವೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದು ಕಡಿಮೆ, ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಮೆರಿಕಕ್ಕೆ ಅದು ಜಾಸ್ತಿ ಇದೆ. ಕೇವಲ ಇದು ಗೂಡ್ಸ್ ನಾನು ನಿಮಗೆ ಹೇಳ್ತಾ ಇರೋದು, IT ಸರ್ವಿಸ್ದು ಬೇರೆ ಇದೆ. ಬನ್ನಿ ನಾವು ತಿಳ್ಕೊಳ್ಳೋಣ ನಮ್ಮ ದೇಶದಿಂದ ನಾವು ಅಮೆರಿಕಕ್ಕೆ ಏನೆಲ್ಲ ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತಂದೇಳಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಟು US ಇನ್ಕ್ರೀಸ್ಡ್ ನಿಯರ್ಲಿ 90% ಇನ್ ಫೈನಾನ್ಷಿಯಲ್ ಇಯರ್ 24-25. ಸೊ ಫೈನಾನ್ಷಿಯಲ್ ಇಯರ್ 24-25 ಅಲ್ಲಿ 90% ಒಂದು ಸ್ಮಾರ್ಟ್ ಫೋನ್ ಇದೆ ಅದು ಇನ್ಕ್ರೀಸ್ ಆಗಿರೋಂಥದ್ದು ಎಕ್ಸ್ಪೋರ್ಟ್ ಅಲ್ಲಿ. ಹಾಗೆ ನೋಡಿದ್ರೆ ನಾವು ಇಂಡಿಯಾದಿಂದ ನಾವು ಅಮೆರಿಕಕ್ಕೆ ಏನೋ ಒಂದು ಎಕ್ಸ್ಪೋರ್ಟ್ ಮಾಡ್ತೀವಿ, ಅದರಲ್ಲಿ ಪೆಟ್ರೋಲ್ ಬರುತ್ತೆ, ಸೋಲಾರ್ ಪ್ಯಾನಲ್ಸ್ಗಳು ಬರುತ್ತೆ, ಅನ್ಕ್ಯಾಟಗರೈಸ್ಡ್ ಮೆಡಿಸಿನ್ಸ್ ಬರುತ್ತೆ, ಅದು 4 ಬಿಲಿಯನ್ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಹಾಗೇನೆ ಶ್ರಿಂಪ್ 1.8 ಬಿಲಿಯನ್ ಒಂದು ವ್ಯಾಪಾರ ನಾವು ಜೊತೆಗೆ ಮಾಡ್ತೀವಿ. ಸ್ಮಾರ್ಟ್ ಫೋನ್ಸ್ ಅಂತಂದ್ರೆ ಈಗೇನು ಐಫೋನ್ ಏನಿದೆ ಅದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋಂಥದ್ದು, ಕಂಪ್ಲೀಟ್ ಆಗಿ ಐಫೋನ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದ್ರಿಂದ ನಾವಿಲ್ಲಿ 10.6 ಬಿಲಿಯನ್ ಒಂದು ಸ್ಮಾರ್ಟ್ ಫೋನ್ ನ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಮೆರಿಕ ಜೊತೆಗೆ. ಹಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ 3.2 ಬಿಲಿಯನ್ ಇದೆ, ಆಂಟಿ ಕ್ಯಾನ್ಸರ್ ಡ್ರಗ್ಸ್, ಹಾಗೆ ಡೈಮಂಡ್ಸ್ 4.9 ಬಿಲಿಯನ್, ಡೈಮಂಡ್ ಜ್ಯುವೆಲರಿ 2.4 ಬಿಲಿಯನ್, ಹಾಗೆ ವೆಹಿಕಲ್ ಆಕ್ಸೆಸರೀಸ್, ಇದೆಲ್ಲ ಗೂಡ್ಸ್ ನಾವು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇನ್ನು ಜಾಸ್ತಿ ಇದೆ ಈ ಒಂದು ಗೂಡ್ಸ್ ಗಳಿಂದ, ಇದು ಟಾಪ್ ಗೂಡ್ಸ್ ಗಳಾಗಿರುವಂತದ್ದು ನಾವು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋಂಥದ್ದು. ಇದರಲ್ಲಿ ಎಕ್ಸಂಪ್ಷನ್ ಕೊಟ್ಟಿರುವಂತಹ ಗೂಡ್ಸ್ ಗಳು ಯಾವ ಅಂತಂದ್ರೆ ಈ ಒಂದು ಗೂಡ್ಸ್ ಗಳ ಮೇಲೆ 50% ಒಂದು ಟ್ಯಾರಿಫ್ ಏನ್ ಹಾಕಿದರೆ ಅದು ಅಪ್ಲೈ ಆಗೋದಿಲ್ಲ. ಅದರಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಇದೆ, ಫಾರ್ಮಸ್ಯೂಟಿಕಲ್ಸ್ ಇದೆ, ಹಾಗೆ ಸ್ಮಾರ್ಟ್ ಫೋನ್ ಇದೆ. ನಾನು ಅವಾಗಲೇ ಹೇಳಿದೆ ಸ್ಮಾರ್ಟ್ ಫೋನ್ ಯಾಕೆ ಅಂತಂದ್ರೆ ಈ ಐಫೋನ್ಗಳು ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಇಂಡಿಯಾದಿಂದ ಮ್ಯಾನುಫ್ಯಾಕ್ಚರ್ ಆಗಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರೋದ್ರಿಂದ ಅದರ ಮೇಲೂ ಸಹಿತ ಇವರು ಒಂದು 50% ಟ್ಯಾರಿಫ್ ಸದ್ಯಕ್ಕೆ ಈ ಒಂದು 3 ಗೂಡ್ಸ್ಗಳಿಗೆ ಆ ಒಂದು ಟ್ಯಾರಿಫ್ನ ಅಪ್ಲೈ ಮಾಡಿಲ್ಲ. ಈ ಟ್ಯಾರಿಫ್ ಏನಿದೆ ಇದೆ 27 ಆಗಸ್ಟ್ 2025ರಿಂದ ಈ ಒಂದು 50% ಒಂದು ಟ್ಯಾರಿಫ್ ಅಪ್ಲೈ ಆಗ್ತಾ ಇದೆ. ಹಾಗಾಗಿ ನಮಗೆ ಮಾರ್ಕೆಟ್ ಅಲ್ಲಿ ಒಂದು ವೀಕ್ನೆಸ್ ನೋಡೋದು ಸಿಕ್ತು. ಸೊ ಬನ್ನಿ ನಾವು ಈಗ ನಿಫ್ಟಿ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನೀವೇನ್ ನೋಡ್ತಾ ಇದ್ರೆ ಇದು ಡೈಲಿ ಟೈಮ್ ಫ್ರೇಮ್. ಸೊ ಇಲ್ಲೊಂದು ಗಮನಿಸಿ, ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಒಂದು ಕ್ಯಾಂಡಲ್ ಇದೆ ಇದೊಂದು ಡೋಜಿ ಕ್ಯಾಂಡಲ್ ಅಂದ್ರೆ ಇದೊಂದು ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ. ಸೊ ಓಪನ್ ಎಲ್ಲ ಆಗಿದೆ, ನಿಯರ್ ಬೈ ಅದೇ ಒಂದು ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಾನು ಹೇಳಿದ್ದೆ ಈ ಒಂದು ಲೋ ಮತ್ತೆ ಈ ಒಂದು ಹೈ ಏನಿದೆ ಕ್ಯಾಂಡಲ್ ನ ಯಾವ ಸೈಡ್ ಬೇಕ್ ಮಾಡುತ್ತೋ ಅಲ್ಲಿಂದ ನಮ್ಗೊಂದು ಮೂವ್ಮೆಂಟ್ ಸಿಗುತ್ತೆ ಅಂತ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಲೋ ಅಂದ್ರೆ ಏನೊಂದು ಓಪನ್ ಆಗಬೇಕಾದ್ರೆ ಒಂದು 60 ಪಾಯಿಂಟ್ಸ್ ಒಂದು ಗ್ಯಾಪ್ ನ ನಮಗೆ ನೋಡೋದು ಸಿಕ್ತು. ಅಲ್ಲಿಂದ ಸ್ಟ್ರೇಟ್ ಅವೇ 24,800 ಬ್ರೇಕ್ ಮಾಡಿ 24,712ರಲ್ಲಿ ಕ್ಲೋಸ್ ಆಗಿದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸುಮಾರು ಸಲ ಇದನ್ನ ಹೇಳಿದ್ದೆ, ಈ ಒಂದು ಗ್ಯಾಪ್ ಅಪ್ ಆದಾಗ ಈ ಒಂದು ಗ್ಯಾಪ್ ಏನ್ ಕಾಣ್ತಾ ಇದೆ ಈ ಒಂದು ಗ್ಯಾಪ್ ಫಿಲ್ ಮಾಡುತ್ತೆ, ನೀವು ಇದನ್ನ ಬೇಕಾದ್ರೆ ಚೆಕ್ ಮಾಡಬಹುದು ಅಂತಂದೇಳಿ. ಹಾಗೆ ನಾನು ಒಂದು ಗ್ಲೆನ್ಮಾರ್ಕ್ ಸ್ಟಾಕ್ ನ ಒಂದು ಎಕ್ಸಾಂಪಲ್ ಕೂಡ ಅದರಲ್ಲಿ ಕೊಟ್ಟಿದ್ದೆ. ಸೊ ಈ ಒಂದು ಗ್ಯಾಪ್ಸ್ ಏನಿದೆ ಮಾರ್ಕೆಟಲ್ಲಿ ಇದು ಫಿಲ್ ಆಗುತ್ತೆ, ಈ ಟೇಕ್ಸ್ ಅ ಟೈಮ್, 1 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, ಬಟ್ ಆ ಒಂದು ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡುತ್ತೆ ಅಂತ. ಸೊ ಈ ಒಂದು ಏನು ನಮಗೊಂದು 300 ಪಾಯಿಂಟ್ಗಳ ಒಂದು ಗ್ಯಾಪ್ ನಮಗೆ ನೋಡೋದು ಸಿಕ್ಕಿತ್ತು ಮೇಲ್ಗಡೆ. ಸೊ ಇಲ್ಲಿಂದ ಒಂದು ಚಿಕ್ಕ ರ್ಯಾಲಿ ಆಯಿತು, ಒಂದು ಸೆಲ್ ಆಫ್ ಬಂತು, ಈ ಒಂದು ಕ್ಯಾಂಡಲ್ ಒಂದು ಪೌಸ್ ಮಾಡ್ತು, ಅಲ್ಲಿಂದ 24,900 ಬ್ರೇಕ್ ಆಗಿ ನಮಗೆ 24,712 ಬಂದು ಕ್ಲೋಸ್ ಆಗಿದೆ. ಸೊ ನಾನು ಅನ್ಕೊಂಡಿರೋದಂಥದ್ದು 24,800 ಇದೊಂದು ಸಪೋರ್ಟ್ ತಗೊಳುತ್ತೆ, ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು ಅಂತಂದೇಳಿ, ಬಟ್ ಆ ಒಂದು ಲೆವೆಲ್ನ ಬ್ರೇಕ್ ಆಗಿ 24,712ರಲ್ಲಿ ಕ್ಲೋಸ್ ಆಗಿದೆ. ಸೊ ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ ಒಂದು ಈ ಗ್ಯಾಪ್ ಏನಿದೆ ಆ ಒಂದು ಗ್ಯಾಪ್ನ ಇದರಲ್ಲಿ ನಿಫ್ಟಿ ಫಿಲ್ ಮಾಡಿದೆ. ಸೊ ಬನ್ನಿ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. ಸೊ 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು ಅಬ್ಸರ್ವ್ ಮಾಡಿ 24,760 ಈ ಒಂದು ಲೆವೆಲ್ಗೆ ಬಂದ ತಕ್ಷಣ ನಿಫ್ಟಿ ನಮಗೊಂದು ಬೌನ್ಸ್ ನೋಡೋದು ಸಿಕ್ತು, ಈ ಒಂದು ಲೆವೆಲ್ನ ಹೋಲ್ಡ್ ಮಾಡ್ತು, ಬಟ್ ಆಫ್ಟರ್ನೂನ್ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಮಗೊಂದು ಸಪೋರ್ಟ್ ಅಂತ ಕಾಣ್ತಾ ಇರೋದು 24,600
24,550 ಈ ಒಂದು ಝೋನಲ್ಲಿ ನಾವು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 24,500 ಕೆಳಗೆ ಬರಬಾರ್ದು, ಅಲ್ಲಿಂದ ಬರೋ ಸ್ಟಾರ್ಟ್ ಆದರೆ ಇನ್ನು ನಮಗೆ ವೀಕ್ನೆಸ್ನ ನೋಡೋಕೆ ಸಿಗುತ್ತೆ. ಸೊ 24,550, 24,620 ನಮಗೊಂದು ಇನಿಷಿಯಲ್ ಸಪೋರ್ಟ್ ಆಗಿ ಸಿಗುತ್ತೆ. ಪ್ರೀವಿಯಸ್ ನೀವು ಇಲ್ಲೊಂದ್ಸಲ ಅಬ್ಸರ್ವ್ ಮಾಡಿದ್ರೆ ಇದೇ ಒಂದು ಲೆವೆಲಲ್ಲಿ ನಿಫ್ಟಿ ಹೋಲ್ಡ್ ಮಾಡಿರೋದ್ರಿಂದ ಈ ಒಂದು ಲೆವೆಲ್ನ ಮತ್ತೆ ನಮಗೆ ನಿಫ್ಟಿ ನೋಡೋದಕ್ಕೆ ಸಿಗ್ಬೋದು. ಸೊ ಹಾಗೆ ನಾವು ರೆಸಿಸ್ಟೆನ್ಸ್ ನೋಡೋದಾದ್ರೆ 24,800 ಏನಿದೆ ಈ ಒಂದು ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿ ಸಿಗುತ್ತೆ. ಸೊ ಅಪ್ಸೈಡ್ಗೆ ಈ ಒಂದು ಲೆವೆಲ್ನ ಬ್ರೀಚ್ ಮಾಡ್ತಾ ಇದ್ದಾಗ ನಾವು 24,920 ಈ ಒಂದು ಲೆವೆಲ್ ನಾವು ಅಪ್ಸೈಡ್ಗೆ ನೋಡಬಹುದು. ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ನಾವು ಇದರಿಂದ ಒಂದು ಡೌನ್ ಸೈಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನೋಡೋಣ, ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು ವಾಲಟಿಲಿಟಿ ಸಹಿತ ನಮಗೆ ನೋಡೋಕೆ ಸಿಗ್ಬೋದು. ಸೊ ಫೈನಲ್ ಆಗಿ ಈ ಒಂದು ಟ್ಯಾರಿಫ್ ನ ಇಂಪೋಸ್ ಮಾಡೋದೇನಿತ್ತು 50%, 27 ಆಗಸ್ಟ್ ಇವತ್ತಿಂದ ಅದು ಅಪ್ಲೈ ಆಗ್ತಾ ಇದೆ. ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ನಮಗೆ ಏನೊಂದು ಮೂವ್ಮೆಂಟ್ ನೋಡೋಕೆ ಸಿಗುತ್ತೆ ಅಂತ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಎಂಕ್ವೈರಿ ಇತ್ತು ಅಂತಂದ್ರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬಹುದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಮ್ಮ ಒಂದು ಆಫ್ಲೈನ್ ಬ್ಯಾಚ್ ವೀಕೆಂಡ್ಸ್ ಅಲ್ಲಿ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.